ಶನಿದೇವನ ಪೂಜೆ ಬ್ರಾಹ್ಮಣರೆಲ್ಲರೂ ಹಿರಿದರು ಕುದುರೆ ಹಲ್ಲಿಗಳಿಂದ ರಜೆಯ ಮಾಡಿಸಿ ಪೂರ ಅಪ್ಪನೇ ಮಾತಾಡ್ಕೊಂಡು ಪೂರ ಬಂದು ನಾನು ಸುಮ್ಮನೆ ಕೂತು ಕಡೆ ಕೂಗೊಂಬೆ ಈಗ ನೀ ಹೇಳ್ತೇನೆ ನಾ ಹೇಳುದು ಇದೊಂದು ಎಷ್ಟು ಹೇಳಿ ಇದೊಂದು ಹೇಳ್ಬಿಡಿಯಪ್ಪ ಏ ಮಗನೇ ನಿಂಗೆ ಗೊತ್ತಾಗ್ತು ಜಾತಕ ಪೂರ ಮಹಾರಾಜ್ರೆ ಮತ್ತೆ ಅಂತಲ್ಲ ತಿಳಿದವ್ರ ಪೂಜೆ ಮಾಡೋದು ಬಾರಿ ಸುಲಭ ಬಾರಿ ಸುಲಭ ಯಾವ ರೀತಿ ಒಂದು ಮಂಟಪ ಕೊಡು ಗೊತ್ತಾಯ್ತು ನಿಮ್ಗೆ ಒಂದು ಮಂಟಪ ಮಾಡಿ ಅದ್ರಾಗ ಕುದುರೆ ಹಲ್ಲಿ ಪರಮಾತ್ಮ ಕೋಟೆ ಇರುತ್ತೆ ಅಂದ್ರೆ ಪರಮಾತ್ಮ ಅಂದ್ರೆ ಸರಿ ಕೋಟೆ ಇಡುದು ಗೊತ್ತಾಯ್ತಾ ಅದನ್ನ ಇಟ್ಟ ಕುದುರೆ ಹಲ್ಲೆ ಇಡ್ತು ಆಮೇಲೆ ಮುದ್ದಿಕೆಯ ಕುಂಭ ಅಂದ್ರೆ ಮಣ್ಣಿನ ಮಡಕೆ ನೀವು ಮುದ್ದಿ ಬಗ್ಗೆ ಮಣ್ಣಿನ ಮಡಿಕೆ ಮಣ್ಣಿನ ಮಡಿಕೆ ಅದ್ರ ಇಟ್ಟ ಒಂದು ಅಪೂರ್ವಗೆ ಹಿತ್ತಲಲ್ಲಿ ಬೇಕಾಗ್ತದೆ ಹೇಳುದು ಹಣ್ಣು ಹಂಪಲ 9 ಜಾತಿ ಹಾಳ ಇಡುದು ಇದೆಲ್ಲ ಇಟ್ಟು ಅವನಿಗೆ ಹೂವೆಲ್ಲ ಅಲಂಕಾರ ಮಾಡಿ ಪೂಜೆ ನೀವು ಮಾಡ್ರಿ ಅಂದ್ರೆ ರಾಗಿ ಕಾಳೆ ಮತ್ತೆ ಮುಷ್ಟಿಗೆ ಬಂದ ಒಂದೇ ರಾಗಿ ಕಾಳು ಅದು ನಮ್ಮ ಮುಷ್ಟಿ ಬಿತ್ತಂದ್ರೆ ಇಷ್ಟೇ ಮತ್ತೆ ಅಷ್ಟೇ ಮಾತ್ರ ಅಲ್ಲ ಮಹಾರಾಜ ಮತ್ತೆ ನಮ್ಮಂತ ಒಂದು ಬ್ರಾಹ್ಮಣರಿಗೆ ಅಲ್ಲಿಂದ ಇಲ್ಲಿವರೆಗೆ ನಾವು ಎಲ್ಲ ಸುಮ್ಮನೆ ಬಂದು ಬ್ರಾಹ್ಮಣರಿಗೆ ನಿಮ್ ಮನ್ಸಿಗೆ ಎಷ್ಟು ಖುಷಿ ಆಯ್ತು ಅಷ್ಟು ಕೊಟ್ರೆ ನಾವು ಖುಷಿಯಾಗಿ ದಾನ ಮಾಡ್ಕೊಂಡು ನೈಜನಪ್ಪ ಜಾಸ್ತಿ ನನಗೆ ನೀವು ಒಂದು ಮಾತಾಡ್ತಾರೆ ನಿಮ್ಗೆ ಜಾಸ್ತಿ ಈಗ ಮಾತಾಡ್ತಾರೆ ಈಗ ನಿಮ್ಗೆ ದುಡ್ಡು ಅಂದ್ರೆ ಸೈ ಬೈಗಳಿದ್ದೀರಲ್ಲ ನೀವು ಇದೊಂದು ಒಂದು ಮಾತಾಡಿದ್ರೆ ಅಲ್ವಾ ಇಷ್ಟು ಮಾಡ್ರೆ ಪುರೋಹಿತ್ರೆ ನಮ್ಮ ಆಸ್ಥಾನಕ್ಕೆ ಬಂದವಾಗೆಲ್ಲ ಹಾಗೆ ಕಳಿಸಿದುಂಟ ನಾನು ಇಷ್ಟೊತ್ತು ಬಂದ್ರು ಒಂದ್ಸತಿ ಕೊಸುದಿಲ್ಲ ಒಂದು ಹೆಚ್ಚು ಕಮ್ಮಿ ಆಗ್ತದ ಅದು ಸಮಯ ತಕ್ಕಾಗಿ ನಾವು ಹೊಂದ್ಕೊಂಡು ಅಲ್ವಾ ಏನೇ ಇರ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕಂತ ಹೇಳಿದ್ರು ಒಂದು ವೇಳೆ ಮಾಡದೆ ಇದ್ರೆ ಏನಾಗ್ತದೆ ಇದು ಸ್ವಲ್ಪ ಹೆಚ್ಚಾಯ್ತು ಸ್ವಲ್ಪ ಹೆಚ್ಚಾಯ್ತು ನಾನು ಅವ್ರಿಗೆ ಹೇಳಿದ್ದೆ ಅವ ಸಿಟ್ಟು ಬಂದ್ರೆ ಉಗ್ರರು ಅಂತ ಒಂದೊಮ್ಮೆ ಶಾಂತ ಆದ್ರೆ ಬೆಣ್ಣಿ ಕರ್ದಂಗೆ ಮಾಡಿದೆ ಅವ್ರ ಮತ್ತು ಈ ಒಂದ್ ಮುಷ್ಟಿ ರಾಗಿ ಕಳ್ಪೂರ ಅಂತ ಒಂಚೂರು ಅಷ್ಟೇ ಮಾಡಿ ಬಿಡಿ
ಎಂತ? ಸ್ವಾಮಿ, ಓ, ಏನಂದರೂ ಸಹ ಆ ಶನಿಯ ಪೂಜೆಯನ್ನ ಮಾಡಲಾರೆ. ಆಗದ ಕಥೆಗೆ ಜೈಲಿನಯ್ಯ ಬಾವನ, ಜೈಲಿನಯ್ಯ ಬಾವನ, ಜೈಲಿನಯ್ಯ ಬಾವನ, ಸಾಗದಿ ಸಾಗಿ ಮಾಡುವುದಿಲ್ಲ. ಮಾಡಲಾರೆ, ಮಾಡಲಾರೆ, ಮಾಡಲಾರೆ. ಹೌದು, ಆಗದ ಕಥೆಗೆ ಜೈಲಿನಯ್ಯ ಬಾವನ, ಜೈಲಿನಯ್ಯ ಬಾವನ, ಸಾಗದಿ ಸಾಗಿ ಮಾಡುವುದಿಲ್ಲ. ಮಾಡಲಾರೆ, ಮಾಡಲಾರೆ. ಯಾಕೆ ಯಾಕೆ ಸುಮ್ಮನೆ? ಸಾಕಾಗದು. ಏನೋ ಪುರೇಶ್ಗೆ ಬನ್ನಿ ಅಂತ ನಮ್ಮ ಮನೆಗೆ ಹೋಗ್ತೀನಿ. ಅಲ್ಲ, ಈಗ ನನ್ನ ಚಳಿ ಅಂದ್ರೆ ಕಾಯ್ತಿರ್ತೀನಿ. ನೀವು ನನಗೆ ಹೇಳ್ತಿದ್ರಿ ಸುತ್ತಷ್ಟು ಸಿಟ್ಟು ಬಂದ ಮರ ನಿಮ್ಗೆ. ಅಲ್ಲ, ಯಾಕಂದ್ರೆ ಅಲ್ಲ, ಹಂಗೆ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಮಾಡೋದಿಲ್ಲ ನಮ್ಗೆ ಈಗ ನೀವು. ಸರ ದೊಡ್ಡದಾಯ್ತು ಅಂತ ಹೇಳಿದ್ನ. ಅಲ್ಲ, ಹೊರಗೆ ಹೊಡೆದಿಲ್ದಿನ ಆಚೆ ಇಲ್ಲ. ಅಲ್ವಾ? ಸಣ್ಣದ್ ಮಾಡ್ರಲ್ಲ ಹಿಂದೆ ಕುತ್ಕೊಂಡೆ. ಅದಲ್ಲ, ಈಗ ಮಾಡೋದಿಲ್ಲ ನಮ್ಗೆ ನೀವು. ಏನೇ ಇರ್ಲಿ ಅದು ನಾನು ನೋಡ್ಕೊಳ್ತೇನೆ. ಅಲ್ಲ, ಆದ್ರೆ ಮಹಾರಾಜ್ರೆ, ನಿಮ್ಗೆ ಎದುರು ಉತ್ತರ ಕೊಡುವರಲ್ಲ ನಾವು. ಹಾ. ನಾವು ಅಟಿಪಾಟಿಗೆ ಇಲ್ಬಾರ. ಈಗ ನೀವು ಮಾಡುವುದಿಲ್ಲ ಅಂತ ಹೇಳುದಾ? ಅದೇ ಮಾಡ್ತೀರಿ ಅಂತವ್ರು ಮಾಡ್ತಾರೆ, ಇನ್ನು ಎಂತ ಮಾಡೋಕ್ಕಾಗಿಲ್ಲ. ನಾವು ಅಲ್ಲಿ ಡೆಲಿವರಿ ಬಂದರೆ ಅಲ್ವಾ? ನಿಮ್ಮ ಪಪ್ಪನೇ ಅಲ್ಲೇ ಇವತ್ತು ಸುಮ್ಮನೆ ಹೇಳೋದಲ್ಲ. ಒಂದರೆ ತೊಂಡಿ ಶುರು ಐತೆ. ಆದ್ರೂ ಒಂದು ಮಾತು ಈಗ ಥಂಡಿ ಎಲ್ಲ ಬಿಟ್ಟು ಹೋಗ್ತದೆ. ಇವಾಗ ದಾನ ಧರ್ಮ ಕೊಡ್ಬೇಕಲ್ವಾ? ಛೆ! ಏನಿದು? ಯಾರ ಬಾಯಲ್ಲಿ ಕೇಳಿದ್ರು ಸಹ ಸರಿ. ಮಹಾರಾಜರೇ, ಅಯ್ಯ ಮಂತ್ರೇಶ, ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ನಾನು ನೋಡುತ್ತಾ ಕುಳಿತವ. ಆಹಾ, ದಿವಿಜರು ಹೇಳಿದ ಪ್ರಕಾರದಲ್ಲಿ ಹಾ, ಪೂಜೆಯನ್ನ ಮಾಡಬೇಕು. ಹಾ, ಪ್ರಜೆಗಳು ಕ್ಷೇಮವಾಗಿರ್ತಾರೆ ಅಂತ ಹೇಳಿದ್ರೆ ಹಾ. ನೀವು ಕ್ಷೇಮವಾಗಿರ್ಬೇಕು. ನೀವು ಕ್ಷೇಮವಾಗಿ ಇರಬೇಕು ಅಂತ ಹೇಳಿದ್ರೆ ಹಾ. ಶನಿಯ ಪೂಜೆಯನ್ನ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ವಾಮಿ. ಅಯ್ಯ ಮಂತ್ರೇಶ, ಹ್ಮ್ ಇದರ ಹಿಂದೆಯೂ ಎಷ್ಟೋ ಒಂದು ಪ್ರಶ್ನಾವಳಿಗಳಿಗೆ ಉತ್ತರಿಸಿದವ ನೀನು ಆ ಸಲಹೆಯನ್ನ ಒಪ್ಪಿಕೊಂಡವರು ನೀವು. ಅಲ್ವಾ? ಸಲಹೆ ತಕ್ಕಂತೆ ನಡೆದುಕೊಂಡವ ನಾನು. ಹೌದು. ಆದರೆ ಬ್ರಾಹ್ಮಣೋತ್ತಮರು ಹೇಳಿದ್ರು ಶನಿಯ ಪೂಜೆಯನ್ನ ಮಾಡಬೇಕು ಎಂಬುದಾಗಿ. ಹನ್ನೊಂದು ದಿನ ನನ್ನ ಸಭೆಗೆ ಬಂದು ನನ್ನನ್ನು ನಿಂದಿಸಿ ಹೋಗಿದ್ದಾನೆ ಆತ. ಅಷ್ಟೇ ಅಲ್ಲ, ಗ್ರಹ ಚರ್ಚೆಯನ್ನ ಇಟ್ಟುಕೊಂಡಾಗ ಆತ ತಂದೆಯಿಂದ ಪೂಜೆಯನ್ನ ಮಾಡಿಸಿಕೊಂಡವ ಎಂಬ ಒಂದೇ ಒಂದು ಕಾರಣಕ್ಕಾಗಿ ಆತನನ್ನ ಜರದಾಡಿದ್ದೇನೆ. ಒಂದು ವೇಳೆ ಆತ ನನ್ನನ್ನ ಕಾಡ್ತಾನೆ ಅಂತಾದ್ರೆ ವಿಧಿ ಲಿಖಿತ ಬ್ರಹ್ಮ ಲಿಖಿತ ಲಲಾಟ ರೇಖಂ ಯಾರಿಂದಲೂ ಉಳಿಸಲು ಅಸಾಧ್ಯದ ಮಾತು ಮಂತ್ರೇಶ. ಆದುದರಿಂದ ಹೇಳ್ತಾ ಇದ್ದೇನೆ, ಶನಿಯ ಪೂಜೆಯನ್ನ ಮಾಡುವುದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ನಿಮ್ಮ ಇಷ್ಟ. ಓ ಸ್ವಾಮಿ ಹ. ವಲ್ಲಭ, ಬ್ರಾಹ್ಮಣೋತ್ತಮರು ಹೇಳಿದ ಮಾತು ಸತ್ಯ. ಹ. ಆತನನ್ನು ಪೂಜೆಯನ್ನು ಮಾಡೋಣ. ಆತನನ್ನು ಪೂಜೆಯನ್ನು ಮಾಡಿ ಹ್ಮ್. ಆತನಿಂದ ಕಾಮಿತಾರ್ಥಕ ಫಲವನ್ನು ಪಡೆದುಕೊಳ್ಳೋಣ. ಆಗದೆ ಸ್ವಾಮಿ. ಪ್ರಭಾವತಿ, ಸ್ವಾಮಿ ಎದ್ದೇಳ ಮೇಲೆ ಹ, ಯಾಕೆ ಗೊತ್ತಾ? ಏನು ಮಂತ್ರೇಶ ಕೊಟ್ಟಂತ ಸಲಹೆಯನ್ನೇ ಹ, ನೀನೂ ಸಹ ಕೊಡ್ತಾ ಇದ್ದೀಯ ಅಂತಾದ್ರೆ ಸತ್ಯ ಸ್ವಾಮಿ. ಹಿಂದೂ ಸಹ ನೀನೂ ಸಹ ನನಗೆ ಸಲಹೆಯೊಂದನ್ನ ಕೊಟ್ಟವಳೆ. ಹ, ಆದರೆ ಈ ಶನಿಯ ವಿಚಾರವಾಗಿ ನನ್ನ ಮನಸಾಕ್ಷಿ ಒಪ್ಪುತ್ತಾ ಇಲ್ಲ. ಏನೇ ಇರ್ಲಿ, ಇದು ರಾಜ್ಯಸಭೆ. ಸತ್ಯ. ರಾಜ್ಯಸಭೆಯಲ್ಲಿ ರಾಜನಾದವನು ಇತ್ತು ಮಾತಾಡಬೇಕು. ಸತ್ಯ ಅದು ನಮ್ಮ ಘನತೆ, ಗೌರವ. ಸತ್ಯ ಮಡದಿಯಾದವಳು ನೀನು. ಅಡುಗೆಯ ಮನೆಯಲ್ಲಿ ಏನು ಕೆಲಸವನ್ನ ಮಾಡಬೇಕು ಅದು ನಿನ್ನ ನಿಷ್ಠೆ ನೇಮ. ಸತ್ಯ ಸ್ವಾಮಿ. ಅಡುಗೆಯ ಮನೆಯತ್ತ ಹೋಗಿ ನೋಡ್ಕೊಂಡು ನಾ ಬರ್ತೇನೆ. ಆದೀತು ಸ್ವಾಮಿ, ನಿಮ್ಮಿಚ್ಛೆಯಂತೆ ಆಗಲಿ. ಮಂತ್ರೇಶ, ನೀನು ಸಹ ಹೇಳ್ತಾ ಇದ್ದೇನೆ,
ಅದೆಷ್ಟೋ ಕಾಲದಿಂದ ಹೌದು. ರಾಜ್ಯಭಾರವನ್ನ ಮಾಡುತ್ತಾ ಆಯಾಸಗೊಂಡಿದ್ಯಾ. ನೀನು ಸಹ ವಿಶ್ರಾಂತಿಯನ್ನ ಪಡೆದುಕೋ. ಸನಿಯ ವಿಚಾರವಾಗಿ ನಾನು ನೋಡ್ಕೊಳ್ತೇನೆ. ಆಗಬಹುದು. ಛೆ, ಏನಿದು? ಎಲ್ಲಿ ನೋಡಿದರಲ್ಲೇ ಶನಿ. ಒಂದೂ ಸಹ ನನ್ನ ಸಭೆಗೆ ಬಂದಂತ ಶನಿ ನಿಂದಿಸಿ ಹೋದ. ಆದರೆ ಬ್ರಾಹ್ಮಣೋತ್ತಮರನ್ನ ಕರೆಯಿಸಿದೆ. ಅವರ ಬಾಯಿಂದಲೂ ಆತನ ಪೂಜೆಯನ್ನ ಮಾಡಬೇಕು ಎಂಬುದಾಗಿ ಅವರ ಉತ್ತರ. ಅಷ್ಟೇ ಯಾಕೆ, ಮಂತ್ರಿ ಮತ್ತು ಪ್ರಭಾವತಿಯಿಂದಲೂ ಪೂಜೆಯನ್ನ ಮಾಡಬೇಕು ಎಂಬುದಾಗಿ ಉಚ್ಚಾರ ಬರ್ತಾ ಉಂಟು. ಆದರೆ ಯಾಕೆ ಹೀಗಾಗ್ತಾ ಉಂಟು ಎಂಬುದಾಗಿ ಯೋಚಿಸಿದ್ರೆ, ಒಂದಿನಿಂದ ಇಂದಿನವರೆಗೂ ಸುಮ್ಮನುಳಿದ ಕಾರಣಕ್ಕಾಗಿ ಒಂದು ನನ್ನ ಸಭೆಗೆ ಬಂದಂತ ಶನಿ ಪಂಥವನ್ನ ಇತ್ತು ಹೋದ. ಆದರೆ ಈ ವಿಕ್ರಮಾದಿತ್ಯ ಪಂಥವನ್ನ ಗೈಲಿಲ್ಲ. ಎಲ್ಲವಾ ಶನಿಯ ಇತ್ತಲಾಲಿಸು ಇತ್ತಲಾಲಿಸು, ನಿನ್ನ ಮಹಿಮಾ ಬಲದ ಪರಾಕ್ರಮವನ್ನ ತೋರು. ಅರಸನಾದಂತ ಈ ರಾಜವಿಕ್ರಮನ ಭುಜಬಲವನ್ನ ತೋರ್ತನಂತೆ, ಭುಜಬಲವನ್ನ ತೋರ್ತನಂತೆ. ಇಂದಿನಿಂದಲೇ ನಿನ್ನ ಹೋರಾಟ ಯಾವ ರೀತಿಯಾಗಿ ವಿಧಿಯ ಕಾಲಕ್ಕೆ ಒಂದು ಕಾಲಚಕ್ರವನ್ನ ಆಯುಧವಾಗಿ ಇಟ್ಟುಕೊಂಡು ನಮ್ಮಿಬ್ಬರ ಹೋರಾಟ ಇಂದಿನಿಂದಲೇ ಆರಂಭ. ಯಾವ ರೀತಿಯಾಗಿ ಅಂತಾದ್ರೆ, ವಿಧಿಯ ಚಕ್ರವು ಅರಳಿದಂತೆ ಉರುಳು ಉರುಳು ಸಕಲ ಲೋಕದಲ್ಲಿ ಶನಿಯು ಹರ್ಷದಿಂದಲೇ ಸಕಲ ಲೋಕದಲ್ಲಿ ಶನಿಯು ಹರ್ಷದಿಂದಲೇ ತನ್ನ ಸರಿ ಸಮರನಾನು ಗಮನದಲ್ಲಿ, ತನ್ನ ಸರಿ ಸಮರನಾನು ಗಮನದಲ್ಲಿ. ಸಕಲ ಲೋಕ ಸತ್ಯದವರ 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 ಕರ್ಮ ಜಗದನಿಗೆ ರಕ್ಷೆ ಕೊಡು ಗಮನದಲ್ಲಿ, ಜಗದನಿಗೆ ರಕ್ಷೆ ಕೊಡು ಗಮನದಲ್ಲಿ. ಎಲ್ಲ ಮನಸ್ಸ ಬಾಬರನ್ನು ಕಾಯಗಲ್ಲದೆ, ಎಲ್ಲ ಮನಸ್ಸ ಬಾಬರನ್ನು ಕಾಯಗಲ್ಲದೆ, ಬಾರಿದ ಬಡಿಸಿ ಕಾಯುವುದಿಲ್ಲದೆ. ಸಕಲ ಲೋಕ ಸಕಲ ಲೋಕ ಸಕಲ ಲೋಕ ಸಕಲ ಲೋಕ ಸಕಲ ಲೋಕ ಸಕಲ ಲೋಕ ಸಕಲ ಲೋಕಗಳಿಗೆ ಶನಿಯು ಹರ್ಷದಿಂದಲೇ ತನ್ನ ಸರಿ ಸಮರನಾನು ಗಮನದಲ್ಲಿ, ತನ್ನ ಸರಿ ಸಮರನಾನು ಗಮನದಲ್ಲಿ. ಹಾ, ಈ ಪೃಥ್ವಿಯಲ್ಲಿ, ಸೃಷ್ಟಿಯಲ್ಲಿ, ಸಮಷ್ಟಿಯಲ್ಲಿ ನನ್ನ ಸರಿ ಸಮಾನರಾರು ಎನ್ನುವಂತೆ ನನ್ನ ಆತ್ಮದಲ್ಲಿ. ಯಾಕೆ? ವಿಕ್ರಮ ತಪ್ಪು ಮಾಡಿದ್ದಾನೆನ್ನುವಂತ ಕಾರಣಕ್ಕಾಗಿ ತಿದ್ದಿಕೊಂಡು ನಡೆಯಲಿ ಎನ್ನುವುದಾಗಿ ಸ್ವಪ್ನದಲ್ಲಿ ಆತನಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ತಪ್ಪನ್ನು ತಿದ್ದಿಕೊಂಡು ನಡೆಯಬೇಕಿದ್ದಂತ ಆತ ಮತ್ತೊಂದು ತಪ್ಪನ್ನು ಮಾಡಿದ್ದಾನೆ. ಯಾವತ್ತೇ ಒಬ್ಬ ಬ್ರಾಹ್ಮಣ ಮನೆಗೆ ಬಂದು ಪಂಚಾಂಗ ಬಿಡಿಸಿದ ಅಂತ ಹೇಳಿದ್ರೆ, ಆ ದ್ವಿಜನಿಗೆ ಗೌರವದಿಂದ ಕಾಣಿಕೆಯನ್ನಿತ್ತು ಕಾಲಿಗರಿಗೆ ಗೌರವಿಸಿ ಕಳಿಸಿಕೊಡಬೇಕಿತ್ತು. ಅದನ್ನ ಬಿಟ್ಟು ತನ್ನ ಪಾದಗಳಿಂದ ತೊಳೆದು ಓಡಿಸಿದ್ದಾನೆ. ತಪ್ಪಿನ ಮೇಲೆ ತಪ್ಪನ್ನು ಮಾಡುತ್ತಾ ಇದ್ದಾನೆ ರಾಜವಿಕ್ರಮ. ಹಾಗಾಗಿ ಕ್ಷಮಿಸುವ ಪ್ರಮೇಯವೇ ಇಲ್ಲ. ವಿಕ್ರಮನನ್ನು ಕಾಣುವುದಕ್ಕೆ ಹೊರಟೆ. ನಿಲ್ಲು ಜಡಿದವ, ನಿಲ್ಲು. ನನ್ನ ಮಗನಾಗಿರ್ತಕ್ಕಂಥ ವಿಕ್ರಮಾದಿತ್ಯನನ್ನು ಕಾಡುವುದಕ್ಕೆ ನಿನ್ನನ್ನು ಬಿಡುವುದಿಲ್ಲ. ನಿಲ್ಲು ಜಡಿದವ, ನಿಲ್ಲು. ಕಾಳಿಕಾ ಮಾತೆಯ ವರಬಲಾನ್ವಿತ. ಹಾಗಾಗಿ ಅಂತರ್ವಾಣಿ ನುಡಿಯುತ್ತಾ ಇದೆ, ರಾಜ ವಿಕ್ರಮನನ್ನ ಕಾಡುವುದಕ್ಕೆ ಬಿಡುತ್ತಿಲ್ಲ ಎನ್ನುವುದಾಗಿ. ಹಾಗಿದ್ರೆ ಉಪಾಯ ಬೇರೆಯದ್ದೇ ಉಂಟು. ಹಿಂದೊಂದು ಬಾರಿ ಇದೇ ವೇಷದಲ್ಲಿ ತತ್ಕ್ಷಣ ರಾಜವಿಕ್ರಮನ ಉಜ್ಜಯಿನಿಯ ಸಭಾಸ್ಥಾನದಲ್ಲಿ ಪ್ರತ್ಯಕ್ಷಗೊಂಡೆ. ಆಗ ನನ್ನ ಪಾದಗಳನ್ನು ಹಿಡಿದು ತನ್ನ ನೇತ್ರೋದಕದಿಂದ ನನ್ನ ಪಾದಗಳಿಗೆ ಅಭ್ಯಂಜನ ಮಾಡಿಸಿ, ಸ್ವಾಮಿ ತಪ್ಪು ಮಾಡಿದ, ನನ್ನನ್ನು ಕ್ಷಮಿಸಬೇಕು ಅಂತ ಬೇಡಿದ. ಅದರಿದ, ಅಲ್ಲಾಡಿದ, ಬೆದರಿದ, ಬೆಂಡಾಗಿ ಹೋದ ರಾಜವಿಕ್ರಮ. ಇಂದು ಇದೇ ವೇಷದಲ್ಲಿ ಹೋದೆ ಅಂತ ಆದ್ರೆ
ರಾಜ ವಿಕ್ರಮ ಉಜ್ಜಯಿನಿಯನ್ನೇ ಬಿಟ್ಟು ಓಡಿ ಹೋದಾನು. ಅಲ್ಲ, ತನ್ನ ದೇಹದಲ್ಲಿದ್ದಂತ ಆ ಪ್ರಾಣವನ್ನೇ ತ್ಯಜಿಸಾನು. ನನ್ನ ಈ ಉಗ್ರ ಕೋಪಕ್ಕೆ ಬಲಿಯಾಗಿ ಹೋದಾನು. ಯಾವತ್ತೂ ಕೂಡ ಶನಿ ಕಾಡಿ ಮತ್ತೊಬ್ಬ ಸಾಯಬಾರದು. ಹಾಗೆ ಅವನನ್ನ ತಿದ್ದಿ ತೀಡುವಂತ ಜವಾಬ್ದಾರಿ ನನ್ನದು. ಹಾಗಂತ ಸುಮ್ಮನುಳಿಯಲಾರೆ. ವಿಕ್ರಮನನ್ನ ಕಾಡುವುದಕ್ಕಾಗಿ ವೇಷ ಮಾಡುತ್ತೇನೆ. ವೇಷ ಹೇಗೆ? ಯಾವ ವೇಷ? ಓರ್ವ ಮುಸಲ್ಮಾನ ವೇಷಧಾರಿಯಾಗಿ ಕೈಯಲ್ಲೊಂದು ಪಂಚವರ್ಣದ ಅಶ್ವವನ್ನ ಹಿಡಿದು ಉಜ್ಜಯಿನಿ ಪುರದೆಡೆಗೆ ನನ್ನ ಪ್ರಯಾಣ. ಭಗವಾನ್, ಒಂದು ಪರಿಚಯ ಆಯ್ತು. ನಮ್ದು ಮುಸಲ್ಮಾನ್ ಉಂಟು. ನಿಮ್ದು ಕನ್ನಡಿ ಒಳಗೆ ಮಾತಾಡ್ತದೆ. ಕನ್ನಡಿ ನಿಮ್ದು ಹಿಂದೂ ಉಂಟು. ನಿಮ್ದು ಹಿಂದೂ, ನಮ್ದು ಮುಸಲ್ಮಾನ್ ಹೇಗೆ ಆಯ್ತು? ನೀವು ಬರೆಯುವಾಗ ಹೇಗೆ ಬರೀತದೆ? ಮುಂದಿನಿಂದ ಹಿಂದೆ ಬರೀತದೆ. ಹಾಗಾಗಿ ಹಿಂದೂ ಆಯ್ತು. ನಮ್ದು ಹಿಂದಿನಿಂದ ಮುಂದೆ ಬರೀತದೆ. ಹಾಗಾಗಿ ಮುಸಲ್ಮಾನ್ ಆಯ್ತು. ಅರೆ ಭಗವಾನ್, ನಿಮ್ದು ದೇವರು ಎಷ್ಟುಂಟು? ಲೌಡಿ ಉಂಟು. ಅರೆ ಲೌಡಿ ಉಂಟು, ಈಶ್ವರಣ್ಣ ಉಂಟು, ಗಣಪಣ್ಣ ಉಂಟು. ಗಣಪತಿ. ಹಾ, ನಮ್ದು ಆಗಲ್ಲ ಸ್ವಾಮಿ. ನಮ್ದು ಅಲ್ಲ, ಏಕಿ ಭಗವಾನ್. ऊपर से जाता है. ಹಾ, ಹಾಗಾಗಿ ಸ್ವಾಮಿ ನಾವು ಅಲ್ಲ ಅಂತ ಜೋರಾಗಿ ಕೂಗುವುದು. ಮೇಲಿದ್ದಾರಲ್ಲ, ನಮ್ಮ ಸ್ವರ ಕೇಳಿ ಓಡಿ ಬರ್ಲಿ ಅಂತ. ಕಿವಿ ಕೇಳ್ತದೆ. ಯಾಕೆ ಸ್ವಾಮಿ? ನಮ್ಮ ದೇವರಿಗೆ ಹಾಗೆ ಹೇಳುದು ಯಾಕೆ? ಜೋರ ಕೂಗುದಂತರ. ನಿಮ್ಮ ದೇವರಿಗೆ ಹಣ್ಣು ಕೈ ಯಾಕೆ ಮಾಡ್ತದೆ? ದೇವರಿಗೆ ಯಾಕೆ ಮಾಡ್ತದೆ? ನಿಮ್ಮ ದೇವರಿಗೆ ತಿನ್ಲಿಕ್ಕೆ ಗತಿ ಇಲ್ವಾ? ಗತಿ ಇಲ್ಲದೆ ನೀವು ಹಣ್ಣು ಕೈ ಕೊಡ್ತದ? ನಮ್ದು ಪದ್ಧತಿ ಹಾಗೆ ಸ್ವಾಮಿ. ಆಗಲ್ಲ ಸ್ವಾಮಿ, ನಮ್ದು ಪದ್ಧತಿ ಜೋರಾಗಿ ಅಲ್ಲ, ಮೇಲೆ ಇದ್ದಾನಲ್ಲ, ಹಾಗಾಗಿ ನಮ್ದು ಜೋರಾಗಿ ಕೂಗ್ತದೆ. ಹಾ, ಅರೆ ಸ್ವಾಮಿ, ನಿಮ್ದು ಹನುಮಂತಂದು ನಮ್ದು ಅಲ್ಲದು ಒಂದು ಪಂಥ ಆಗಿದೆ, ಗೊತ್ತಾ ನಿಮಗೆ? ನಮ್ದು ಅಲ್ಲ ಯಾಕೆ ಮೇಲೆ ಹೋದ ಅಂತ ಹೇಳ್ತೀನಿ ಕೇಳಿ. ನಿಮ್ದು ಗಣಪತಿ ಇದು, ನಿಮ್ದು ಹನುಮಂತದ್ದು ನಮ್ದು ಅಲ್ಲದು ಒಂದು ಪಂಥ ಆಯ್ತು. ಇಬ್ಬರಲ್ಲಿ ಯಾರು ಬಲಿಷ್ಠ ಎಂಬುದಾಗಿ. ಮೊದಲು ನಮ್ದು ಅಲ್ಲ ಏನ್ ಮಾಡ್ತು? ನಿಮ್ದು ಹನುಮಂತನ ಚೊಟ್ಟಿಗೆ ತೆಗೆದು ಮುಚ್ಚಿ ಕಟ್ಟಿ ಬಿಡ್ತು. ನಿಮ್ದು ಹನುಮಂತ ಹಿಂಗಾಯ್ತು. ಹಾ, ಹೌದು ಸ್ವಾಮಿ. ಆಗ ಹನುಮಂತನ ಸರದಿ ಬರ್ತಲ್ಲ, ಹನುಮಂತ ಏನೂ ಮಾಡ್ಲಿಲ್ಲ ಸ್ವಾಮಿ. ಜೋರಾಗಿ ತಿರ್ಗಿಸಿ ಬೀಸ. ಆಗ ನಮ್ದು ಹೋದ ಅಲ್ಲ, ಇನ್ನು ಇಲ್ಲ. ಅದಕ್ಕಾಗಿ ನಾವಲ್ಲ ಅಂತ ಕೂಗುವುದು. ಹಾ, ನೀವು ದೇವರಿಗೆ ಕೈ ಮುಗುವಾಗ ಹೇಗೆ ಮುಗಿತದೆ? ನೀವು ಉದ್ಧಾರ ಆಗುವುದಿಲ್ಲ. ಯಾಕೆ? ನೀವು ದೇವರಿಗೆ ಕೈ ಮುಗಿಯುವಾಗ ಹೀಗೆ ಮುಗಿತದೆ. ನಾವು ಆಗಲ್ಲ, ಹೀಗೆ ಹೇಳ್ತದೆ. ನಿಮ್ದು
ನಿಮ್ದು ದೇವರ ಮನಸ್ಸು ಮಾಡಿ ಕೊಡುವುದೇ ದೊಡ್ಡ ಮಾತು. ಯಾಕೆ ಹೇಳಿ, ಗಣಪತಿ ಕೊಡ್ಲಿ ಅಂತ ಈಶ್ವರನ ಸುಮ್ಮನೆ ಇರ್ತದೆ, ಈಶ್ವರನ ಕೊಡ್ಲಿ ಅಂತ ಗಣಪತಿ ಸುಮ್ಮನೆ ಇರ್ತದೆ, ಲೌಡಿ ಕೊಡ್ಲಿ ಅಂತ ಭೂತ ಸುಮ್ಮನೆ ಇರ್ತದೆ. ಯಾರು ಕೊಡೋದಿಲ್ಲ. ಒಂದೊಮ್ಮೆ ಕೊಟ್ಟರು ನಿಮಗೆ ತಗೊಳ್ಳಿಕ್ಕೆ ಹೇಗಾಗ್ತದೆ? ನಿಮ್ದು ಕೈ ಹೀಗೆ ಇರ್ತದಲ್ಲ, ಹೀಗೆ ಕೊಟ್ಟು ಪುಸ್ತಕ ಬಿದ್ದೋಗ್ತದೆ. ನಮ್ದು ಆಗಲ್ಲ, ಅಲ್ಲಾ ಅಂತ ಬಿಡ್ತದೆ. ऊपर से जाता है हम हाथ पर को देता है, जिंदगी से हम लोग उद्धार होता है. ಹೀಗೆ ಇರ್ತದೆ, ನಮ್ಮ ಕೈಯೊಳಗೆ ಬೀಳ್ತದೆ. ಹಾಗಾಗಿ ನಮ್ದು ಉದ್ಧಾರ ಆಗ್ತದೆ. ಹೌದು ಸ್ವಾಮಿ. ನಿಮ್ದು ಗಣಪಣ್ಣ ಉಂಟಲ್ಲ, ಗಣಪಣ್ಣಗೆ ನಾವು ತುಂಬಾ ಹೇಳುತ್ತದೆ. ಯಾಕೆ ಗೊತ್ತು? ನಮ್ದು ಹಿಂದಿನ ಜನ್ಮದಲ್ಲಿ ನಮ್ಮ ಅಜ್ಜಂದು ಅಜ್ಜ ಎಲ್ಲ ಇತ್ತಲ್ಲ, ಆಗ ನಮ್ದು ಏನ್ ಮಾಡ್ತಿತ್ತು ಗೊತ್ತಾ? ಮೀಸ ಬಿಡ್ತಿತ್ತು, ಗಡ್ಡ ಬೋಳಿಸ್ತಿತ್ತು, ಜುಟ್ಟು ಬಿಡ್ತಿತ್ತು. ಆಗ ಏನ್ ಮಾಡ್ತಿತ್ತು? ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ನರ್ತಿತ್ತು, ಹೋಗುದು ಉಂಟಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ತಿತ್ತು? ನಮ್ದು ಆರ್ಮಿ ಹೋದ ತಕ್ಷಣ, ಓ ಇದು ಮುಸಲ್ಮಾನ ಆರ್ಮಿ, ಇದನ್ನ ಮಾಡ್ಬೇಕು ಅಂತ ಇದನ್ನ ನರಕಕ್ಕೆ ತಳ್ಳುವುದು. ನಿಮ್ದು ಹಿಂದೂ ಆರ್ಮಿ ಬಂದ ತಕ್ಷಣ ಸ್ವರ್ಗಕ್ಕೆ ಕಳಿಸುವುದು. ಆಗ ನಾವು ಏನ್ ಮಾಡ್ತೇವೆ ಗೊತ್ತಾ? ಇವನಿಗೆ ಹೆಚ್ಚು ಕಡಿಮೆ ಮಾಡ್ಬೇಕಂತೇಳಿ ಗಣಪತಿಗೆ ಮೀಸೆ ಬೋಳ್ಸ್ಲಿಕ್ಕೆ ಶುರು ಮಾಡ್ತೇವೆ, ಗಡ್ಡ ಬಿಡಲಿಕ್ಕೆ ಶುರುವಾಯ್ತು. ಆಗ ನಿಮ್ದು ಏನ್ ಮಾಡ್ತದೆ? ಓ ಇದು ನಮ್ದು ಹಿಂದೂ ಆರ್ಮಿ ಅಂತೇಳಿ ನಮ್ಮ ಮುಸಲ್ಮಾನ ಆರ್ಮಿನ ಸ್ವರ್ಗಕ್ಕೆ ಕಳಿಸ್ತದೆ. ಹಾಗೆ ಸ್ವಾಮಿ ಮತ್ತೊಂದು ಕಥೆ ಆದದ್ದು ಗೊತ್ತುಂಟ? ಗಣಪತಿಗೆ ಯಾಕೆ ಹೆದರ್ತದೆ ಅಂದ್ರೆ, ಒಂದು ಸಂದರ್ಭದಲ್ಲಿ ಜಲವಿಹಾರವನ್ನು ಮಾಡ್ತಾ ಇದ್ರು. ಯಾರ್ಯಾರು? ನಮ್ದು ಆದ್ಮಿ, ಮುಸಲ್ಮಾನ ಆದ್ಮಿ, ಹಿಂದೂ ಆದ್ಮಿ, ಆಮೇಲೆ ನಿಮ್ದು ಅದು ಹೀಗೆ ಬರ್ತದಲ್ಲ, ಕ್ರಿಸ್ತರು. ಇವರು 3 ಜನ ಜಲವಿಹಾರದ ದೋಣಿಯಲ್ಲಿ ಹೋಗ್ತಾ ಇದ್ರು. ಜೋರಾಗಿ ಗಾಳಿ ಬಂತು. ಅದೇ ಸಂದರ್ಭದಲ್ಲಿ ದೋಣಿಯು ತೂತ ಬಿತ್ತು. ಆಗ ಏನ್ ಮಾಡ್ತದೆ? ದೋಣಿ ಓಡಿಸುವವನು, ಓ ಇನ್ನೇನು ಮಾಡ್ಲಿಕ್ಕಿಲ್ಲ, ನೀರು ಮೇಲೆ ಬಂತು, ದೋಣಿ ಕೆಳಗೆ ಮುಳುಗ್ತದೆ. ಈಗ ನಿಮ್ಮ ದೇವರನ್ನ ನೆನಪು ಮಾಡ್ಕೊಳ್ಳಿ, ನೀವು ಹಾರಿ ಕೆಳಗೆ ಅಲ್ಲ, ನೀರಿಗೆ ಹಾರಿ ಅಂತ. ಆಗ ಕ್ರಿಸ್ತದ ಆದ್ಮಿ ಏನ್ ಮಾಡ್ತು? ಅದ್ರ ಭಾಷೆಯಲ್ಲಿ ಎಲ್ಲ ಕೇಳ್ಕೊಂಡು ದುಃಖ ಹಾರ್ತು, ಅದು ಬಚಾವಾಯ್ತು. ಆಗ ನಮ್ದು ಏನ್ ಮಾಡ್ತು? ಅಲ್ಲನೆಲ್ಲ ಪ್ರಯತ್ನ ಮಾಡಿ ಅಲ್ಲ ಕಾಪಾಡು ಅಂತ ಹೇಳಿ ಹಾರಿ ನಾವು ದಡ ಸೇರ್ಕೊಳ್ತು. ಆಗ ನಿಮ್ದು ಹಿಂದೂ ಆದ್ಮಿ ಉಂಟಲ್ಲ, ಅವನು ಗಣಪಣ್ಣ ನನ್ನ ಕಾಪಾಡು ಅಂತ ಹೇಳಿ ಒಳಮ್ಮ ಹಾರಿದವನು ನೀರಿನ ಮುಳುಗಿವ. ಅಯ್ಯೋ ಗಣಪಣ್ಣ ಕಾಪಾಡು, ಕೈ ಮೇಲೆ ಹೊಡ್ತದೆ, ಗಣಪಣ್ಣ ಅಂತದೆ. ನಿಮ್ದು ಗಣಪಣ್ಣ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಆಗ ನಮ್ದು ಅಲ್ಲ ಕೇಳ್ತದೆ, ಅಲ್ಲ ಗಣಪತಿ, ನೀನು ಯಾಕೆ ಈಗ ನಿನ್ನ ಆರ್ಮಿ ಮುಳುಗ್ತಾ ಉಂಟು ಅಲ್ಲಿ, ನೀನಿಲ್ಲ ಮೇಲೆ ನಿಂತ್ಕೊಂಡು ಕುಣಿತಾ ಇದ್ದೀಯಲ್ಲಿ, ಯಾಕೆ ಈಗ? ನೀನು ಹೇಳ್ತೀಯಲ್ಲ, ನನ್ನನ್ನ ಗಣಪತಿ ಹಬ್ಬ ಅಂತ ಮಾಡ್ತಾರೆ, 3 ದಿನ 9 ದಿನ ಕೂರಿಸ್ತಾರೆ, ಜೋರಾಗಿ ಆಡಂಬರದಿಂದ ಇವ್ರದ್ದು ಧ್ವನಿವರ್ಧಕದ ಮುಖಾಂತರ, ಡೊಳ್ಳು ತಮಟೆ ಮುಖಾಂತರ ನನ್ನನ್ನು ಮೆರವಣಿಗೆ ಮಾಡ್ತಾರೆ. ಎಲ್ಲರೂ ಕುಣಿತಾ ತಕ್ಕತೈ ಅಂತ ಇತ್ತಿತ್ತ ಶುರು ಮಾಡಿದ್ದಾರೆ ಸ್ವಾಮಿ. ಸ್ವಲ್ಪ ಹಾಕೊಂಡು ಕುಣಿಯರೆ ಆಗುದಿಲ್ಲ. ಈಗಿನ ವ್ಯವಸ್ಥೆಯೇ ಹಾಗಾಗಿಬಿಟ್ಟಿದೆ ಸ್ವಾಮಿ. ಹಾಗಾಗಿ ಆಗ ನಮ್ದು ಏನ್ ಹೇಳ್ತೇವೆ, ನಿಮ್ದು ಗಣಪತಿ ಏನ್ ಹೇಳ್ತದೆ? ನನ್ನನ್ನೆಲ್ಲ ಒಳೆ ಬುಡದಲ್ಲಿ ಕುಣಿತ ಮುಳುಗಿಸ್ತಾರಲ್ಲ, ಆವಾಗ ಅವ್ರು ಕುಣಿತಾರೆ, ನಾನು ಮುಳುಗ್ತಾ ಇರ್ತೀನಿ, ಅವ್ರು ಕುಣಿತಾ ಇರ್ತಾರೆ. ಈಗ ಅವನು ಮುಳುಗ್ತಾ ಇರ್ತಾನೆ, ನಾನು ಕುಣಿತೇನೆ ಅಂತ ಹೇಳ್ತು. ಹಾಗಾಗಿ ನಿಮ್ಮ ಗಣಪತಿನ ನಾನು ನಂಬುವುದೇ ಇಲ್ಲ ಸ್ವಾಮಿ. ಸ್ವಾಮಿ ನಾನು ಇಷ್ಟೆಲ್ಲ ಆಯ್ತು, ನಾನು ಪರಿಚಯ ಆಯ್ತಾ ನಿಮಗೆ? ನಮ್ದು ಇಲ್ಲಿ ಅಲ್ಲ ಸ್ವಾಮಿ, ನಮ್ದು ಹೊರಗಡೆಯಿಂದ ಬಂತು. ಯಾವ ದೇಶ? ಅಭಿದೇಶ್. ಮೇರಾ ನಾಮ್ ಗೊತ್ತುಂಟು ನಿಮ್ಗೆ? ಕಾರವಾರ ಹೇ. ಬಂದ ಉದ್ದೇಶ ವ್ಯಾಪಾರ. ಏನು ವ್ಯಾಪಾರ? ಘೋಡಾ ವ್ಯಾಪಾರ. ಕುದುರೆ ವ್ಯಾಪಾರ. ಎಷ್ಟು ಕುದುರೆ ತಂದಿದ್ದೀರಿ ಸ್ವಾಮಿ? ನಾನು ತರುವಾಗ 100 ಕುದುರೆಯನ್ನು ತಂದಿದ್ದೇನೆ. 99 ಕುದುರೆಯನ್ನು ಕಂತಿಗೆ ಕೊಡ್ತು. ವ್ಯಾಪಾರ ಆಗಿದೆ ಅಂದ್ರೆ ಕಡಿಮೆ ಪ್ರಾಯಕ್ಕೆ ಕೊಡ್ತು. ಯಾಕೆ ಕೊಡ್ತು? ಇದರ ಬೆಲೆ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ಅದು 99 ಕುದುರೆ ಶುದ್ಧ ಕುದುರೆ ಅಲ್ಲ ಸ್ವಾಮಿ, ಅದು ಸ್ವಲ್ಪ ಕತ್ತೆಗೆ ಎಲ್ಲ ಹುಟ್ಟಿದ ಕುದುರೆ. ಹಾಗಾಗಿ ಅದು ಕಡಿಮೆ ಪ್ರಾಯ ಕೊಡ್ತು. ಇದು ಶುದ್ಧ ಕುದುರೆ. ಇದು ಕುದುರೆಗೆ ಹುಟ್ಟಿದ ಕುದುರೆ. ಹಾಗಾಗಿ ಇದರ ಬೆಲೆ ಜಾಸ್ತಿ ಆಗ್ತದೆ ಸ್ವಾಮಿ. ನನ್ನ ಬಗ್ಗೆ ನೀವು ತಪ್ಪು ತಿಳಿಬಾರ್ದು. ಯಾಕೆ ಅಂತ ಆದ್ರೆ, ಅದು ಕತ್ತೆಗೆ ಹುಟ್ಟಿದ ಯಾಕೆ? ಅದು ನಾನು ಮೋಸ ಮಾಡಿದ್ದಲ್ಲ, ಕುದುರೆಗೆ ಕತ್ತೆ ಮೋಸ ಮಾಡಿ. ಹಾಗಾಗಿ ಅದನ್ನೆಲ್ಲ ಕಡಿಮೆ ಕೊಡ್ತೇವೆ ನಾವು. ಇಲ್ಲಿ ಯಾರ ಕುದುರೆ ಕೊಳ್ಳೋರಿದ್ದಾರ? ನಮ್ಮಲ್ಲಿ ಯಾರು ಕಂಡು ಬರ್ಲಿಕ್ಕಿಲ್ಲ. ನೀವು ಒಮ್ಮೆ ಕೊಡ್ತೀರಾ? ನಾವು ಏನಿಲ್ಲ. ಏರಿ ನೋಡಿ ಸ್ವಾಮಿ. ಈಗ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲ
ನಿಮಗೆ ಕುದುರೆ ಏರೋದಿಲ್ಲ, ಸರಿಯಾಗಿ ಮಂಚ ಏರಿಕೆ ಆಗೋದಿಲ್ಲ, ಇನ್ನು ಕುದುರೆಯಲ್ಲೇ ಇರ್ತೀರಿ ನೀವು. ಹಾ ಹಾಗಾಗಿ ಸ್ವಾಮಿ ನಿಮಗೂ ಆಗೋದಿಲ್ಲ. ಇಲ್ಲಿ ಎಲ್ಲೋ ಒಂದು ಯಾವುದು ನಗರ? ಉಜ್ಜಯಿನಿ. ಹಾ ಉಜ್ಜಯಿನಿ ನಗರದಲ್ಲಿ ಅರಮನೆ ಇದೆ. ಅರಮನೆ ಹೋಗ್ಬೇಕಲ್ಲ. ಅರೆ ನೋಡ್ತಾನೆ, ಅಲ್ಲೇ ಹೋಗಿ ನೋಡ್ತೇನೆ. ಅರೆ ಚಲ್